ಎನ್ನುತ್ತಿದೆ ಗೋವಾ. ರಾಜ್ಕುಮಾರ್ ಡ್ಯೂಕ್ ಒಪ್ಕೋತಾ ಇರಲಿಲ್ಲ. ತುಂಬ ಜಂಪಿಂಗ್ ಬೇಕು ಅಂತಂದ್ರೆ ಒಪ್ಕೊಳ್ಳೋರು ಅಷ್ಟೇ, ಇಲ್ಲೋದ್ರೆ ಒಪ್ಕೋತಾ ಇರಲಿಲ್ಲ. ಸಾಮಾನ್ಯವಾದ ಫೈಟ್ಗಳಿಗೆಲ್ಲ ಡ್ಯೂಕ್ ಒಪ್ಕೋತಾ ಇರಲಿಲ್ಲ ಅವರು. ಇದಾಯಿತು, ಜಾಕ್ ಪಾಟಿಗೆ ಬಂದ್ವಿ. ಜಾಕ್ ಪಾಟಿಗೆ ಬಂದರೆ ತಿರ್ಗಾ ವಿಜಯ ಸತ್ಯಂ ಹೇಳ್ದ, ಇವರು ರುಕ್ಮಿಣಿ ಪುಷ್ಪವಲ್ಲಿ ಅಂತಂದೆ ನಾನು. ಪುಷ್ಪವಲ್ಲಿ ಬಂದು ರೇಖಾ ತಾಯಿ, ವೈವಿರಾವ್ ವೈಫು ರುಕ್ಮಿಣಿ, ವೈವಿರಾವ್ ರುಕ್ಮಿಣಿ ಮಗಳನ್ನೇ ಲಕ್ಷ್ಮಿ. ವೇದಾಂತಂ ರಾಘವಯ್ಯ ಅಂತಿದ್ದಾರೆ, ಅವ್ರ ಮಗಳು ರೇಖಾ ಅಂತಿದ್ದಾಳೆ. ಆ ರೇಖಾನ ಹೋಗು ನೋಡಿ, ಅವಳು ತುಂಬಾ ಚೆನ್ನಾಗಿದ್ದಾಳೆ, ಫೋಟೋಜೆನಿಕ್ ಆಗಿದ್ದಾಳೆ, ನೋಡಿ ಹಾಗೆ ಅಂದ್ರೆ ಸರಿ. ಪುಷ್ಪವಲ್ಲಿ ಮನೆಗೆ ಹೋದ್ವಿ. ಪುಷ್ಪವಲ್ಲಿ ಮನೆಗೆ ಅವಳು ಕಾನ್ವೆಂಟಲ್ಲಿ ಓದ್ತಾ ಇದ್ದವಳು. ಅವಳು ಕಾನ್ವೆಂಟಿಂದ ಬರೋಕೆ ವೈಟ್ ಮಾಡಿ ಕಾನ್ವೆಂಟಿಂದ ಬಂದ್ವಿ. ಅವಳ ಸಿಸ್ಟರ್ ಇಬ್ಳು ಬಂದ್ವಿ. ಅವಳ ಸಿಸ್ಟರ್ ರಾಧಾ ಅಂತ. ರೇಖಾ ಕಪ್ಪಗಿದ್ದಾಳೆ, ರಾಧಾ ಬೆಳ್ಳಗಿದ್ದಾಳೆ. ದೊರೆಯವ್ರು ಹೇಳಿದ್ರು, ಇವಳು ಚೆನ್ನಾಗಿದ್ದಾಳೆ, ಇವಳು ಫೋಟೋಜೆನಿಕ್ ಆಗಿದ್ದಾಳೆ, ನೋಡಿ ಮಾತಾಡಿಸಿ ಹಾಗೆ ಅಂತಂದರು. ನಾನು ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಬರೋದ್ರೊಳಗೆ ನಾನು ಮಾತಾಡಿಸ್ದೆ. ರಾಜ್ಕುಮಾರ್ ಜೊತೆಲಿ ನನ್ನ ಸ್ವಿಮ್ಮಿಂಗ್ ಸೂಟು ಎಲ್ಲ ರೂಲ್ಸ್ಗಳೆಲ್ಲ ನಂದು ಇದು ಸ್ಟ್ಯಾಂಡರ್ಡ್ ರೂಲ್ಸ್ ಇತ್ತು ನಮಗೆ. ಸ್ಟ್ಯಾಂಡರ್ಡ್ ರೂಲ್ಸ್ ಇತ್ತು, ಎಲ್ಲನಕ್ಕೂ ಒಪ್ಕೊಂಡವಳು. ಸರಿ, ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಸರ್ ನಾವು ಜಮಿನಿ ಸ್ಟುಡಿಯೋದಲ್ಲೂ ಶೂಟಿಂಗ್, ಅದು ವಾಹಿನಿನಲ್ಲಿ ಶೂಟಿಂಗು, ಎಲ್ಲ ಕಡೆ ಶೂಟಿಂಗ್ ನಡೀತಾ ಇದ್ದರೆ ಒಬ್ಬ ಹಿಂದಿ ಆರ್ಟಿಸ್ಟ್ ಬಂದು ಕೂತ್ಕೊಳ್ಳೋನು, ಇವಳನ್ನೇ ನೋಡ್ತಾ ಕೂತ್ಕೊಳ್ಳೋನು. ಚೆನ್ನಾಗಿ ಮೇಕಪ್ ಹಾಕ್ಬಿಟ್ರಂತ ಭಾಳ ಚೆನ್ನಾಗಿ ಕಾಣಿಸೋಳು ರೇಖಾ. ಬಿಸ್ವಜಿತ್ ಅಂತ ಬೆಂಗಾಲಿ ಆರ್ಟಿಸ್ಟ್. ಅವನು ಬಂದು ಈ ಹುಡುಗಿನೇ ನೋಡೋನು, ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಕೊನೆಗೆ ಅವನು ಹಿಂದಿ ಕರ್ಕೊಂಡು ಹೋದ. ಸಾಮಾನ್ ಬಾದವನು ನಮ್ಮ ಪಿಕ್ಚರ್ನಲ್ಲೇ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಕರ್ಕೊಂಡು ಹೊರಟದ ಬಾಂಬೆಗೆ. ಅವಳು ಬಾಂಬೆಗೆ ಹೋದವಳು ತಿರ್ಗಾ ಇಲ್ಲಿ ಬರಲೇ ಇಲ್ಲ. ಇವತ್ತು ಎವರ್ ಗ್ರೀನ್ ಬ್ಯೂಟಿ ಅಂತ ಏನು ಹೇಳ್ತೀವಿ, ಆಕೆ ಕೊಂಚ ಕೃಷ್ಣ ಸುಂದರಿ ಅವಳನ್ನು, ಬಟ್ ವೆರಿ ಫೋಟೋಜೆನಿಕ್ ಫೇಸ್. ಆಗಲೇ 16 ವಯಸ್ಸಾಗ ಜಾಕ್ ಪಾಟ್ನಲ್ಲಿ ಮಾಡಿದಾಗ, ಅಲ್ಲಿ ಜಾಕ್ ಪಾಟ್ನಲ್ಲಿ ಒಂದು ನನಗೂ ದೊರೆಯವ್ರಿಗೂ ಇಬ್ಬರಿಗೂ ಒಂದು ಡೇಂಜರಸ್ ಸಿಚುವೇಶನ್ ಬಂತು. ಗಫೂರ್ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ ಡ್ರೈವರ್, ಕಾನ್ಸಲ್ ಕಾರ್ ಇತ್ತು ನಮ್ಮದು. ಕಾನ್ಸಲ್ ಕಾರ್ನಲ್ಲಿ ಟಾಪ್ ತೆಗೆದುಬಿಟ್ಟು ಟರ್ಫ್ ಕ್ಲಬ್ನಲ್ಲಿ RTCನಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ವಿ. ರೇಸ್ ಆಗೋವಾಗ ನಾವು ಪ್ಯಾರಲಲ್ ಆಗಿ ನಾವು ಶೂಟ್ ಮಾಡ್ತೀವಿ ಅಂತ. ಅದು ಸೈಡ್ ಟ್ರ್ಯಾಕ್ ಇದೆ, ಆ ಜಾಗ ನಮಗೆ ಕೊಟ್ಟರು, ನೀವು ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸರ್ ನಾನು ದೊರೆಯವರು ಕ್ಯಾಮ್ರಾ ಹಿಂದ್ಗಡೆ ಇದೆ, ಮುಂದ್ಗಡೆ ಅವನಿಗೂ ಇದರಲ್ಲಿ ಯಾರಿಗೂ ಇವನು ಕೂತ್ಕೊಂಡಿದ್ದಾನೆ, ಯಾರು ಡ್ರೈವ್ ಮಾಡ್ತಾ ಇದ್ದಾನೆ. ಕಾರ್ಗಳು ಏನು ಸ್ಪೀಡ್ನಲ್ಲಿ ಹೋಗ್ಬಿಟ್ಟು, ಕುದುರೆಗಳು ಏನು ಸ್ಪೀಡ್ನಲ್ಲಿ ಓಡುತ್ತೆ ಅನ್ನೋದು ಗೊತ್ತಲ್ಲ ಸರ್ ನಿಮಗೆ. ಟು ಬಿ ನಿಯರ್ಲಿ 180 to 200 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತಾ ಇರುತ್ತೆ ಅವಳು. ಆ ಸ್ಪೀಡಲ್ಲಿ ಓಡೋವಾಗ ಹೆಚ್ಚು ಕಮ್ಮಿ ಇದು ಆವತ್ತು ರೇಸ್ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡ್ತಾ ಇರ್ಬೋದು. ಇವನು 100 ಕಿಲೋಮೀಟರ್ ಸ್ಪೀಡ್ ತೊಗೊಂಬಿಟ್ಟಿದ್ದಾನೆ ಕಾರ್ನ. ಸರ್ ಒಂದು ಕಡೆ ಬಂತು, ನಮಗೆ ಗೊತ್ತಿಲ್ಲದೆ ಒಂದು ಹಂಪ್, ಇಷ್ಟೇ ಆಗಲ್ಲ, ಒಂದು ಚಿಕ್ಕ ಹಂಪ್, ಅದು ಎತ್ತಿಂಗ್ ಬಿತ್ತು ಸರ್. ಆ ಕಾರು ಆ ಸ್ಪೀಡ್ನಲ್ಲಿ ಏನಾಗೋಣ ಹೇಳಿ. ಅವನು ಗಫೂರ್ ಈಸ್ ಎ ವೆರಿ ಗುಡ್ ಡ್ರೈವರ್. ಅವನು ಹಂಗೂ ಕಂಟ್ರೋಲ್ಗೆ ತಂದ್ಬಿಟ್ಟ. ನಾವೆಲ್ಲ ಹೆಚ್ಚು ಕಮ್ಮಿ 4-5 ಅಡಿ ಗಾಳಿಲಿ ಹಾರಿ ಬಂದು ಕ್ಯಾಮ್ರಾ ಇಲ್ಲ. ನಾವು ಅಲ್ಲಿವರೆಗೆ ಏನು ಶೂಟ್ ಮಾಡಿದ್ವು ಅದೇನೇ ನಮಗೆ ಸಿಕ್ಕಿದ್ದು. ತುಂಬ ಕಷ್ಟ ಆಗೋಗ್ಬಿಡ್ತು ನಮಗೆ. ಅದು ನಾವು ಬದುಕುಳಿದಿದ್ದು ಹೆಚ್ಚು, ನಾನು ದೊರೆಯವರು ಎಲ್ಲರೂ ನಮ್ಮ ಕ್ರೂ. ಫೋಕಸಿಂಗ್ ಕ್ಯಾಮ್ರಾಮನ್ ಇರ್ತಾನೆ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಎಲ್ಲ ಇರ್ತಾನೆ. ನಾವು ಉಳಿದಿದ್ದೇ ಜಾಸ್ತಿ, ಕ್ಯಾಮ್ರಾ ಉಳ್ಕೊಂಡಿದ್ದು ಜಾಸ್ತಿ ಆವತ್ತು, ಏರಿ ಕ್ಯಾಮ್ರಾ. ಆ ಥರ ಒಂದು ಜಾಕ್ ಪಾಟ್ನಲ್ಲಿ ಅದಾಯಿತು. ಸರಿ, ಇದು ಯಾಕೋ ನಾವು ಯೋಚನೆ ಮಾಡಿದ್ವಿ, ಕೊಂಚ ಇದಕ್ಕೆ ಬಿಡುಕೊಳ್ಳೋಣಪ್ಪ. ಅದರಲ್ಲಿ ನೆಕ್ಸ್ಟ್ ಹಾಕಿದ್ವಿ. ನೆಕ್ಸ್ಟ್ ಆಪ್ರೇಷನ್ ಡೈಮಂಡ್ ರ್ಯಾಕೆಟ್ ಅಂತ ಅದರಲ್ಲಿ ಹಾಕಿದ್ವಿ. ಆಮೇಲೆ ಕೊಂಚ ಇದಕ್ಕೆ, ಯಾಕೆಂದರೆ ನಮ್ಮ ಜೀವಕ್ಕೆ ದೊರೆಯವರು ಭಾಳ ಹೆದರ್ಬಿಟ್ಟಿದ್ರು. ಯಾಕೆಂದರೆ ಜೇಡ್ರ್ ಬಲೆಯಲ್ಲಿ ಆಗಿತ್ತು ಅವ್ರ ಕಣ್ಣು. ಅದಾದಮೇಲೆ ರೆಟಿನಲ್ಲಿ ಹೋಲ್ಸ್ ಬಂದ್ಬಿಟ್ಟಿತ್ತು ಅವರಿಗೆ. ಅದೆಲ್ಲ ರಿಪೇರಿ ಮಾಡೋ ಅಷ್ಟರಿಗೆ ಕಷ್ಟ ಆಗಿತ್ತು. ಅದಕ್ಕೆ ಈ ರಿಸ್ಕಿ ಪಿಕ್ಚರ್ಸೇ ಬೇಡ ನಮಗೆ, ಯಾವುದಾದ್ರೂ ಫ್ಯಾಮಿಲಿ ಸಬ್ಜೆಕ್ಟ್ಗಳು ನೋಡ್ಕೊಂಡು ಹೋಗೋಣ, ನಾವು ಮರ್ಯಾದೆಯಿಂದ ನಾವು ಭಗವಾನ್ ನಾವು ಮೊದಲು ಮಾಡ್ತಾಯಿದ್ವಲ್ಲ ಆ ಥರ ಚಿತ್ರಗಳು ಮಾಡ್ಕೊಂಡು ಹೋಗೋಣ ಭಗವಾನ್,
ಈ ರಿಸ್ಕಿ ಸಬ್ಜೆಕ್ಟ್ಸ್ ಬೇಡ ನಮಗೆ ತುಂಬ ಇವಾಗ ನೆಕ್ಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ